ನೋಡಿ ಇಷ್ಟಿದೆ. After laughing. So it's awesome guys. So today ke ಬಂದಿದ್ದೀವಿ. We are ಈಗ ಎಲ್ಲಿಗೆ ಬಂದು ಸಾರಂಗಪೋರ್ಟು. ಸೊ ಇದು ಒಂದು ವ್ಯೂ ಪಾಯಿಂಟ್. ನನಗೆ ಗೊತ್ತಿಲ್ಲ ಯಾಕೆ ಎಲ್ಲದರಲ್ಲಿ ಈ ಥರ ಸ್ಟೆಪ್ ಇರುತ್ತೆ ಹತ್ತಕ್ಕೆ ಅಂತ. ಎಲ್ಲದರಲ್ಲಿ ಎಕ್ಸಸೈಸ್ ಮಾಡಿ ಹೋಗ್ತಾ ಇದ್ದೇವೆ. ಸೊ ಚಿಯರ್ಸ್ ಬರೇ guys, look at the view. Wow, it's really amazing. ನಾವು ತುಂಬ ಹೊತ್ತಿಂದ ಇಲ್ಲೇ ಇದ್ದೇವೆ. ಸೊ ಪಹಾಡ್ is calling. So this is the ಪಹಾಡ್ guys and yeah, ಇವಾಗ ಇಟ್ಸ್ ಆಫ್ಟರ್ನೂನ್. ಜಸ್ಟ್ ಇಲ್ಲಿ ಚಿಲ್ ಮಾಡ್ತಾಯಿದ್ದೀವಿ. ಫೋಟೋ ಶೂಟ್ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಇವಾಗ ಜಸ್ಟ್ ಎಂಜಾಯ್ ಮಾಡ್ತಾಯಿದ್ದೇವೆ ಇಲ್ಲಿ ಕೂತ್ಕೊಂಡು. ಇಟ್ಸ್ really nice. You can see a lot of people are doing their picnic here. See, ಇಲ್ಲಿ ಕೆಳಗೆ ವ್ಯಾಲಿ ಇದೆ, ಎಲ್ಲ ವ್ಯಾಲಿ ಕಾಣ್ತದೆ. ಆ್ಯಂಡ್ ದಟ್ಸ್ ದ ಮೌಂಟೇನ್ ಪೀಕ್, ವೈಟ್ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್. ಮತ್ತು ಇಲ್ಲೆಲ್ಲ ಟೂರಿಸ್ಟ್ಗಳಿದ್ದಾರೆ ನೋಡಿ. ಆ್ಯಂಡ್ ದೇ ಆರ್ ಚಿಲ್ಲಿಂಗ್ ದೇರ್. ಅದೇ ಮಾಚ್ಪುಚ್ರೆ, ಅದು ಟಾಪ್ ಅಲ್ವಾ? ಮಾಚ್ಪುಚ್ರೆ. ಮಾಚ್ಪುಚ್ರೆ, ಧವಳಗಿರಿ. ನೆಕ್ಸ್ಟ್ ಈಸ್ ಅನ್ನಪೂರ್ಣ. ಇದು ಹೋಲ್ ರೇಂಜ್ ಅನ್ನಪೂರ್ಣ ರೇಂಜ್ ಆ್ಯಕ್ಚುಲಿ ಅಲ್ವಾ? ಸೊ ನಾಳೆ ಅನ್ನಪೂರ್ಣ ರೇಂಜ್ ಎಂಟರ್ ಆಗ್ತೀವಿ. ವಾಟ್ ಇಸ್ ದಟ್? ಗಾಂಡ್ರುಕ್. ಅಲ್ಲಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ವ್ಯೂ ಇರುತ್ತೆ ಅಂತೆ. ಸೊ ಲೆಟ್ಸ್ ಸಿ. ಚೆನ್ನಾಗಿದೆ. ಸೊ ಇಟ್ಸ್ ವರ್ತ್ ಕಮಿಂಗ್ ಗೈಸ್. ಸೊ ವ್ಯೂ ಪಾಯಿಂಟಿಂದ ಸ್ವಲ್ಪ ಮೇಲೆ ಬಂದರೆ ನಿಮಗೆ ಇಲ್ಲಿ ಟೆಂಪಲ್ ಸಿಗುತ್ತೆ, ಗಣೇಶ ಟೆಂಪಲ್. ಇದು ಪಂಚಮುಖಿ ಗಣೇಶಂದು ಟೆಂಪಲ್. ಇಲ್ಲಿ ಸ್ಟ್ಯಾಚ್ಯೂ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಕೆನ್ ಸಿ. ಹಾಂ, ಇದು ದೇವಸ್ಥಾನ. ಹಾಂ, ಯು ಕೆನ್ ಸಿ ನಂದಿ ಆ್ಯಂಡ್ ಒಳಗೆ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇರ್ ಯು ಕ್ಯಾನ್ ಸಿ ದ ಮೌಂಟೇನ್ ರೇಂಜ್. ಸೊ ಸಖತ್ತಾಗಿದೆ ಇಲ್ಲಿ. ಒಳ್ಳೆ ಟೈಮ್ ಪಾಸ್. ವ್ಯೂ ನೋಡಿಕೊಂಡು ಟೆಂಪಲ್ ಮಂದಿರ ಎಲ್ಲ ವಿಸಿಟ್ ಮಾಡಿ ಬರ್ಬೋದು. ಮತ್ತು ಆರ್ಟಿಫಿಷಿಯಲ್ ಕೊಳ ಮಾಡಿದ್ದಾರೆ ಇಲ್ಲಿ ಅಲ್ವಾ? ಕೊಳ ಅಲ್ಲ, ಟ್ಯಾಪ್ ಥರ. ಅಂದರೆ ನೀವು ಹೋಗಬೇಕಾದ್ರೆ ಕೈ ಕಾಲು ಮುಖಲ್ಲ ತೊಳ್ಕೊಂಡು ಹೋಗಿ. ಮತ್ತು ದೇವರ ಹಾಂ. ಸೊ ಇದು ಈ ತೀರ್ಥ ಸ್ನಾನ ಟೈಪ್ ಈ ಥರ ಹಾಕೊಂಡು ಹೋಗ್ತಾರಲ್ಲ, ಅದಲ್ವಾ? 107. ಸೊ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ನೀವು ತೀರ್ಥ ಸ್ನಾನ. ಜಸ್ಟ್ ಫಸ್ಟ್ ಐ ಥಾಟ್ ಇಟ್ಸ್ ಅ ಟ್ಯಾಪ್. ಸೇಮ್ ವ್ಯೂ. ಪುನಃ ಸ್ಟೆಪ್ಸ್ ಹತ್ತಬೇಕು, ಅದೇ ದೊಡ್ಡ ತಲೆನೋವು. ಇಲ್ಲಿ ಎಷ್ಟು ಸ್ಟೆಪ್ಸ್ ಹತ್ತಬೇಕು ಹೇಳಿದರೆ, ಫಸ್ಟ್ ಅವ್ರು ಹೇಳಿದ್ರು ಬೈಕ್ ಹೋಗಲ್ಲ, ಸ್ಟೆಪ್ಸ್ ಹತ್ಕೊಂಡು ಬರಬೇಕು ಅಂತ. ಮತ್ತು ಥ್ಯಾಂಕ್ ನೋಡಿದ್ರು ಕೆಲವರೆಲ್ಲ ಬೈಕಲ್ಲೇ ಹೋಗ್ತಾಯಿದ್ರು. ಹಾಗೆ ನಾವು ಬೈಕ್ ತಗೊಂಡೇ ಬಂದ್ವಿ. ಪುಣ್ಯಕ್ಕೆ ಬರುತ್ತೆ ಇಲ್ಲಿ ತನಕ. ಇಲ್ಲಾಂದರೆ ಮತ್ತೆ ಪುನಃ ಒಂದು ಕಮ್ಸೆ ಕಮ್ 50-60 ಸ್ಟೆಪ್ಸ್ ಹತ್ತಬೇಕಿತ್ತು. ಯಾರು ಹತ್ತೋದು? ಆ್ಯಂಡ್ ಯು ಕ್ಯಾನ್ ಸಿ ಅಗೇನ್ ದಿಸ್ ಈಸ್ ದ ವ್ಯೂ ಗೈಸ್ ಫ್ರಮ್ ಹಿಯರ್. ಎಲ್ಲ ಇಲ್ಲಿ ಫ್ಲವರ್ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ದ ಮೌಂಟೇನ್ಸ್ ಆ್ಯಂಡ್ ದೆನ್ ಅಗೇನ್ ವ್ಯಾಲಿ. ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡೋದಾದರೆ ನೀವು ಮಾಡ್ಬೋದು. ಇಲ್ಲಿ ಯು ಕ್ಯಾನ್ ಸಿ
ಎಲ್ಲ ಪ್ಯಾರಾಗ್ಲೈಡರ್ಸ್. ಲುಕ್ ಕೆಳಗಡೆ ಇಟ್ಸ್ ದ ವ್ಯಾಲಿ. ಮತ್ತು ಕೇಬಲ್ ಕಾರು ಇದೆ ಅನಿಸುತ್ತೆ ಅಲ್ಲ. ಸಿ ಕೇಬಲ್ ಕಾರ್ ನೋಡಲಿ. ಸಿ ನೋ ಅಲ್ಲಿ ಬರ್ತಾ ಉಂಟಲ್ಲ, ಸೀದೆ. ಸೊ ಯಾ ಕೇಬಲ್ ಕಾರು ಇದೆ. ಬೇಕಿದ್ರೆ ಕೇಬಲ್ ಕಾರಲ್ಲೂ ನೀವು ಮೇಲುಗಡೆ ತನಕ ಬರ್ಬೋದು ಇಫ್ ಯು ಡೋಂಟ್ ಹ್ಯಾವ್ ದ ವೆಹಿಕಲ್. ಸೊ ಯಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ಅಲ್ಲಿ ಕೆಳಗೆ ಪೋಖ್ರಾದಿಂದ ಸ್ಟಾರ್ಟ್ ಆಗ್ಬೋದು. ಇಲ್ಲಪ್ಪ, ಇರ್ಬೋದಪ್ಪ. ಸ್ಟಾರ್ಟ್ ಆಗ್ತದೆ ಬಟ್ ತುಂಬ ದೂರ. ಅದು ಇದಕ್ಕೆ ಹೋಗ್ಲಿಕ್ಕೆ ಅಂತ ಪ್ಯಾರಾಗ್ಲೈಡಿಂಗ್ ಅವರು ಗೊತ್ತಿಲ್ಲ. ಪ್ಯಾರಾಗ್ಲೈಡಿಂಗ್ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಅಲ್ಲಿ ಇರುತ್ತೆ. ಎದುರಿ ಲೆಫ್ಟ್ ಅಲ್ಲ ರೈಟ್ ಹ್ಯಾಂಡ್. ಸಾಕು. ಸೊ ನಾವಿವಾಗ ನಮ್ಮ ಇನ್ನೊಂದು ಡೆಸ್ಟಿನೇಷನಿಗೆ ಬಂದಿದ್ದೇವೆ. ಅದೇ ಗುಪ್ತೇಶ್ವರ್ ಮಹಾದೇವ್ ಕೇವ್. ಇಲ್ಲಿ ಕೇವಿಗೆ ಎಂಟ್ರಿ ಇದೆ ಕೆಳಗಡೆ ಹೋದರೆ. ಇಲ್ಲೇ ಆ್ಯಕ್ಚುಲಿ ಇದು ಶಿವಂದು ಟೆಂಪಲ್ ಪ್ಲಸ್ ಕೇವ್. ಬಟ್ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ವಿಷ್ಣುದು ಶಯನ ಪೊಸಿಷನಲ್ಲಿರುವ ಒಂದು ಸ್ಟ್ಯಾಚ್ಯೂ ಇದೆ ನೋಡಿ. ಇಟ್ ಈಸ್ ರಿಯಲಿ ನೈಸ್. ಮತ್ತು ಎಷ್ಟು ಸ್ಟೆಪ್ಸ್ ಇದೆ? ಓ ಸ್ಟೆಪ್ಸ್ ಅಲ್ಲ, ಹೀಗೆ ಸಹ ಹೋಗ್ಬೋದಾ? ಸ್ಟೆಪ್ಸ್ ಹೀಗೆ. ಓ ಅಲ್ಲಿಂದ ಸ್ಟೆಪ್ಸ್ ಶುರುವಾಗುತ್ತೆ. ಆ್ಯಕ್ಚುಲಿ ತುಂಬ ಸ್ಟೆಪ್ಸ್ ಇದೆ ಅನಿಸುತ್ತೆ. 300-400 ಅಂತಿದೆಯಾ ಅಂತ ಕೇವ್ಗೆ. ಸೊ ಯಾ ಬನ್ನಿ ಹೋಗೋಣ ಕೇವಿಗೆ. ಹೀಗಿದೆ ಆ್ಯಂಬಿಯನ್. ತೆಗ್ದೆ ಅದು ತೋಟದಾಗೆ ಮುಂಚೆ ಓಡಿ ಈಚೆವಾ. ಇಲ್ಲಿ ಇವಾಗ ಫೌಂಟೇನ್ ಆನ್ ಮಾಡಿದ್ದಾರೆ. ವಿಷ್ಣು ಇದು ಸ್ನಾನ ಆಗ್ತಾ ಇದೆ. ನಾನು ಫೋನ್ ನೋಡ್ತಾ ಇದ್ದೀನಿ. ಹೋಗಲಿಲ್ಲ. ಯಾ ಸೊ ಇದೇ ಕೇವ್ ಎಂಟ್ರಿ. ಇವಾಗ ಇದಕ್ಕೆ ಟಿಕೆಟ್ ಇದೆ 100 ನೇಪಾಳಿ ರುಪೀಸ್ ಪರ್ ಪರ್ಸನ್. ಸೊ ಕೇವ್ ಹೀಗೆ ಶುರು ಆಗುತ್ತೆ ಅಲ್ಲನಾ? ಎಷ್ಟು ಸ್ಟೆಪ್ ಇದೆ? 100 ಅಲ್ವಾ? 100 ಸ್ಟೆಪ್ಸ್ ಇರುತ್ತೆ. ಸೊ ಕೆಳಗೆ ಇಳಿಲಿಕ್ಕೆ 100, ಮೋಸ್ಟ್ಲಿ ಹತ್ತಕ್ಕೆ 100 ಅನಿಸುತ್ತೆ. ಬಟ್ ಐ ಹೋಪ್ ಇಳಿಲಿಕ್ಕೆ 50, ಹತ್ತಕ್ಕೆ 50, ಟೋಟಲ್ 100 ಇದ್ರೆ ಒಳ್ಳೆ ಇತ್ತು. ಚಿಕ್ಕ ಇಳಿವಾಗ ಗೊತ್ತಾಗಲ್ಲ. ಹೀಗಿದೆ ನೋಡಿ. ಸೊ ಕೇವ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಸೊ ಇಲ್ಲಿ ಫುಲ್ ನೋಡ್ಬೋದು, ಎಲ್ಲ ನೀರು ಬೀಳ್ತಾ ಇದೆ. ಎಲ್ಲ ಲೈಮ್ ಸ್ಟೋನ್ಸ್. ಆ್ಯಕ್ಚುಲಿ ಇಲ್ಲಿ ವಿಡಿಯೋಗ್ರಫಿ ಅಲೌಡ್ ಇಲ್ಲ, ಬಟ್ ಯಾರಿಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ದ ಎಂಡ್ ಪಾಯಿಂಟ್. ಅಲ್ಲಿ ಆ ಕಡೆ ಶಿವಂದು ಒಂದು ಟೆಂಪಲ್ ಇತ್ತು. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಈ ಥರ ಎಲ್ಲ ನಿಮಗೆ ಲೈಮ್ ಸ್ಟೋನ್ ಸ್ಟ್ರಕ್ಚರ್ಸ್ ಸಿಗುತ್ತೆ, ಕೇವ್ ಸ್ಟ್ರಕ್ಚರ್ಸ್. ಮತ್ತು ಈ ಕೇವ್ ಫುಲ್ ವೆಟ್ಟಿದೆ. ಯಾಕೆ ಹೇಳಿದರೆ ಇದರ ಹಿಂದ್ಗಡೆ ಒಂದು ಫಾಲ್ಸ್ ಇದೆ. ಆ ಫಾಲ್ಸಿಗೆ ಓಪನಿಂಗ್ಸ್ ಇಲ್ಲಿ ಇಲ್ಲ, ಬಟ್ ಸ್ವಲ್ಪ ಏನು ಕಾಣುತ್ತೆ ಅಂತೆ ಕೆಳಗಡೆ. ಗೌರವ್ ಕೆಳಗಡೆ ಹೋಗಿದ್ದಾನೆ. ಸೇ ಹಾಯ್, ಸೇ ಹಾಯ್. ಏನು ವಾಟರ್ ಫಾಲ್ಸ್ ಖಂಡಿತ? ಹೌದಾ?
ಇದು ಸೈಡಿಂದ ಕಾಣ್ತದೆ ಹೌದಲ್ವಾ ಅಂತ. ಹಾಂ ಸೊ ನೀನು ಎದುರಲ್ಲಿ ಹೋದರೆ ಫುಲ್ ಕಾಣ್ತದೆ ಹಾಂ ಫಾಲ್ಸ್. ಇಲ್ಲಿಂದ ಸ್ವಲ್ಪ ನೀರು ಓಕೆ ವಿ ಆರ್ ಗೋಯಿಂಗ್. ಇಲ್ಲ, ಅದು ಬೇರೆ ಅದು ಎಂಟ್ರೆನ್ಸ್. ಎಂಟ್ರೆನ್ಸೇ ಬೇರೆಯಾ? ಅದು ಆಚೆ ಎಂಟ್ರೆನ್ಸ್. ಓಕೆ. ಸೊ ಈ ಥರ ಇದೆ ಕೇವ್. ಓಕೆ, ಚೆನ್ನಾಗಿದೆ. ಸೊ ಕೆಳಗೆ ಇದೆಲ್ಲ ಮೇಲೆಲ್ಲ ಸ್ವಲ್ಪ ಲೈಮ್ ಸ್ಟೋನ್ ಹೋಗ್ತು, ಕೆಳಗೆ ಸಹ ಹಾಗೆ ಸ್ವಲ್ಪ ಹೊರಗೆಲ್ಲ ಎಲ್ಲ ಲೈಮ್ ಸ್ಟೋನ್ಸ್ ಎಲ್ಲ, ಮತ್ತೆ ನೀರೆಲ್ಲ ಬಿದ್ದು ಬಿದ್ದು ಇದಾಗಿದೆ. ಕರೆಕ್ಟ್ ಹೌದು. ಹಾಂ, ಸ್ಲೋಲಿ 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 ಫುಲ್ಲಿ ವೆಟ್ ಕೇವ್ ಇದು. ಈಗ ಇಳ್ಕೊಂಡು ಬರೋ ಗೊತ್ತಾಗಲಿಲ್ಲ ಸ್ಟೆಪ್ಸ್, ಈಗ ಹತ್ತುವಾಗ ಗೊತ್ತಾಗುತ್ತೆ. ಒಂದು ರಾಶಿ ಸ್ಟೆಪ್ಸ್ ಇದೆ ಹತ್ತಲಿಕ್ಕೆ. ಓ ಗಾಡ್, ಲೆಟ್ಸ್ ಗೋ. ಇಷ್ಟೇ. ಸೊ ಬರೋವಾಗ ತೋರಿಸ್ಲಿಲ್ಲ, ಈಗ ಹೋಗುವಾಗ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ, ಯಾಕಂದರೆ ಒಳಗಡೆ ಯಾರೂ ಇಲ್ಲ. ನೋಡ್ಬೋದು ಈ ಥರ ಎಲ್ಲ ಸ್ಟ್ರಕ್ಚರ್ ಇದೆ. ಹೀಗಿದೆ ನೋಡಿ. ಸೊ ಆ್ಯಕ್ಚುಲಿ ಎಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ ವಿಡಿಯೋ, ಅಲ್ಲಿ ಮಾಡೋಕ್ಕೆ ಮಜಾ ಬರೋದು. ಏನಿದೆ ನೀರು ಅಲ್ವಾ, ಎಲ್ಲ ವೆಟ್ ವೆಟ್ ಇದೆ ಎಲ್ಲ ನೋಡಿ. ಲೈಮ್ ಸ್ಟೋನ್ಸ್ ಮಾತ್ರ ಇದು. ಹಾಂ, ನನ್ನ ಮೇಲೆ ಎಲ್ಲ ನೀರು ಬಿತ್ತು. ಸೊ ಓ ಶಿಟ್, ಎಲ್ಲ ಫುಲ್ ಜಲ ಅಂದರೆ ಫುಲ್ ಜಲಧಾರೆ ಇಲ್ಲಿ. ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಟ್ರಿಕಿ ಒನ್. ಹತ್ತುವಾಗ ಗೊತ್ತಾಗಿಲ್ಲ, ಇಳಿವಾಗ ತುಂಬಾ ಟ್ರಿಕ್ಕಿಯಾಗಿದೆ, ಮತ್ತು ವೆಟ್ಟು ಇದೆ. ಓ ಮೈ ಗಾಡ್. ಹಾಂ, ಲೆಟ್ಸ್ ಗೋ. ಬಟ್ ಈ ಥರ ಕಾಲಿಡುವಂಗೆ ಮಾಡಿದ್ದಾರೆ, ದಟ್ಸ್ ದ ಗುಡ್ ಥಿಂಗ್. ಓಕೆ, ಫೈನಲಿ ಕೇವಿಂದ ಒಂದು ಸೈಡಿಂದ ಹೊರಗೆ ಬಂದ್ವಿ. ಇನ್ನೂ ಇದೆ ತುಂಬ, ಮತ್ತೆ ಆ ಕಡೆ ಮೇಲೆ ಹತ್ತು ಹೋಗ್ಬೇಕು ಅಲ್ಲನಾ. ನೋಡಿ ಈ ಥರ ಇದೆ ಗುಫಾ. ಅಯ್ಯ, ಎಲ್ಲ ಕಡೆ ನೀರಿದೆ ಫುಲ್. ಇಲ್ಲೇ ಮಂದಿರ ಇರೋದು ಶಿವಂದು, ಅದುವೇ ಶಿವಲಿಂಗ. ಇಲ್ಲಿ ನೋಡಿ, ಇದುವೇ ಹತ್ತುತ್ತಾ ಇದ್ದೇವೆ ನೋಡಿ. ಇಷ್ಟಿದೆ ಇನ್ನು ಇರಲ್ಲ. ಹಾಯ್ ಗಾಯ್ಸ್, ನಾನಿವಾಗ ಇಲ್ಲಿ ನಮ್ಮ ಮೋಮೋ ಡೇಟ್ಸಿಗೆ ಬಂದಿದ್ದೀವಿ. ಮೋಮೋ ತಿನ್ನಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ. ದಿಸ್ ಇಸ್ ಒನ್ ಕೋಜಿ ಮೋಮೋ ಶಾಪ್. ಇದೆ ಸಿ ನೈಸ್ ಒನ್. ಸೊ ನಮ್ಮದು ಚಿಕನ್ ಮೋಮೋಸ್ ಬಂದಿದೆ, ಸ್ಟೀಮ್ ಚಿಕನ್ ಮೋಮೋ. ಮತ್ತು ದಿಸ್ ಈಸ್ ಲಾಫಿಂಗ್ ರೈಟ್, ಲಾಫಿ. ಸೊ ದಿಸ್ ಇಸ್ ಚಿಕನ್ ಲಾಫಿಂಗ್. ಇದೇನೋ ಒಂಥರ ರೋಲ್, ಅದರೊಳಗೆ ಚಿಕನ್ ಸ್ಟಫಿಂಗ್. ಸೊ ದಟ್ಸ್ ಇಟ್. ಆ್ಯಂಡ್ ದಟ್ಸ್ ಸೋಯಾ, ದಟ್ಸ್ ನಾಟ್ ರಿಕ್ವೈರ್ಡ್. ಓನ್ಲಿ ಕೆಚಪ್. ನೋ, ದಟ್ಸ್ ಸೋಯಾ. ದಟ್ಸ್ ಸೋಯಾ. ಒಳ್ಳೆ ಬರುತ್ತೆ. Guys, look at the view. ಈಗ ಸನ್ಸೆಟ್ ಆಗ್ಲಿಕ್ಕೆ ಆಗ್ತಾ ಬಂದಿದೆ. ನನ್ನ ಬ್ಯಾಗ್ ಇಟ್ಟಿದ್ದೇನೆ, ಸ್ವಲ್ಪ ನೋಡ್ಕೊ. ಸನ್ಸೆಟ್ ಆಗ್ಲಿಕ್ಕೆ ಆಗ್ತಾ ಬಂದಿದೆ. ಸೊ ನಾವಿವಾಗ, ವಾಟ್ ಇಸ್ ದಿಸ್ ಪ್ಲೇಸ್ ಬೇಬಿ? ಪುಂದಿಕೋಟ್. ಯು ಗೆಟ್ ಅ ಸೀನರಿ ಪ್ಲಸ್ ಶಿವ ಸ್ಟ್ಯಾಚ್ಯೂ. ನೋಡ್ಬೋದು, ಇಲ್ಲಿ ಶಿವನ್ ಟೆಂಪಲು ಇದೆ. And this is the view, guys. Wow, awesome. But the thing is, sunset ಆಚೆ ಸೈಡ್ ಆಗುತ್ತೆ ಅಲ್ಲಿ ಹಿಂದ್ಗಡೆ. ಆ್ಯಂಡ್ ಹೋಪ್ಫುಲಿ ಅಲ್ಲಿಗೆ ರೇಸ್ ಬಿದ್ದು ಇಟ್ ವಿಲ್ ಬಿ ಆರೆಂಜ್ ಟೈಪಲ್ಲಿ ಇರುತ್ತೆ ಅಂತ. ಸೊ ಬನ್ನಿ, ಇಲ್ಲಿ ಸ್ವಲ್ಪ ಎಲ್ಲ ಆಫ್ ರೋಡಿಂಗು ಇದೆ, ರೋಡಿಲ್ಲ, ಸುಮ್ಮನೆ ಏನೋ ಎಲ್ಲ ಇದೆ. ನೋಡೋಣ. ಈ ಥರ ಇದೆ. ಅಲ್ಲಿ ತನಕ ಹೋಗ್ತೀನಿ, ಏನು ಸಿಗುತ್ತೆ ಅಂತ ನೋಡೋಣ ಅಂತ. ಆ ಕಡೆ ಸ್ಟೆಪ್ ಫಾರ್ಮಿಂಗ್ ಇದೆ ಅನಿಸುತ್ತೆ. ಆ್ಯಂಡ್ ದಿಸ್ ಅಲ್ಲಿ ತನಕ ಇದೆ ಈ ಥರ. ಓ ವಾವ್,
ಅಲ್ಲಿದೆ ನೋಡಿ ಶಿವನ್ ಟೆಂಪಲ್ ಮೇಲೆ. ಇಲ್ಲಿ ಐ ಥಿಂಕ್ ಈ ಕಡೆ ಸ್ಟೆಪ್ ಫಾರ್ಮಿಂಗ್ ಅಲ್ಲ ಅದು, ಜಸ್ಟ್ ಸುಮ್ಮನೆ ಈ ಥರ ಏನು ಸ್ಟೆಪ್ ಮಾಡಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಫಾರ್ಮಿಂಗ್. ದಿಸ್ ಇಸ್ ನೈಸ್ ಯಾರ್. ಗೌರವ್ ಬರಲ್ಲ ಅಂದ, ಸೊ ಐ ಥಾಟ್ ಐಲ್ ಗೋ. ಏನಿದೆ ನೋಡೋಣ ಅಂತ ಟಿಪ್ಸ್ ಅನ್ಕೊ ಹೋಗ್ತೀನಿ, ಏನಿದೆ ಗೊತ್ತಿಲ್ಲ. ಹಾಂ, ದಿಸ್ ಇಸ್ ನೈಸ್. ಗಾಜಸ್ ಇಲ್ಲಿಂದ ಓಪನ್ ಆಗುತ್ತೆ ಅನಿಸುತ್ತೆ. ಹೂ Himalayas. Welcome to Himalayas. Orange mountains after the sunset. It's mesmerizing, guys. Wow. Mwah. Look at the view. Yes. Wow. It's awesome, guys. Orange snow-covered mountains. ಕೆಳಗಿಂದ ಸೈಡಿ ಇದು 2x ಝೂಮ್ ಉಂಟು. ಓಕೆ ಗೈಸ್, ಇವಾಗ ನಮ್ಮ ಟೀ ಟೈಮ್. ಸೊ ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಇಟ್ಸ್ ಸೊ ಕೋಲ್ಡ್ ಆ್ಯಂಡ್ ಮಸ್ಟ್ ನೀಡ್ ಅ ಕಾಫಿ ಆರ್. ಇದು ತುಂಬ ಕೋಲ್ಡ್ ವೆದರಿಗೆ ಕಾಫಿ ಕುಡಿಯೋಕ್ಕೆ ಅದರಲ್ಲಿರೋ ಮಜಾನೇ ಬೇರೆ. ಸೊ ಲೈಕ್ ಹ್ಯಾವ್ ಅ ಕಾಫಿ. ಇಟ್ಸ್ ಕಾಫಿ ಟೈಮ್. ಈ ಥರ ಇದೆ ಕೋಝಿ ಆಗಿರೋ ಒಂದು ಸ್ಮಾಲ್ ಕೆಫೆ. So guys, this is our coffee. It's a coffee time. And this is our tiramisu. This is the coffee and this is the tiramisu. So it's coffee time. Let's have our coffee. Cheers. Smelling really nice. It smells good and tastes good.